ಓಂ ಗಂ ಗಣಪತೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮಃ ಶಿವಾಯ. ಓಂ ಶ್ರೀಮಾತ್ರೇ ನಮಃ. ಸಮಸ್ತ ಈ ಸಂಜೆ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ನಮಸ್ಕಾರಗಳು. ನೋಡಿ ಸ್ನೇಹಿತರೆ, ನಾನು ಯಾಕೆ ಸ್ನೇಹಿತರು ಅಂತ ಹೇಳ್ತಾ ಇರೋದು ನನ್ನ ವಿಚಾರನೂ ಹೇಳ್ತೀನಿ. ಯಾಕೆಂದರೆ ಒಳ್ಳೆ ವಿಚಾರನ ಹೇಳ್ಬೇಕಾದ್ರೆ ನಾವು ಸ್ನೇಹಿತರಿಗೆ ಮಾತ್ರ ಹೇಳ್ಕೊಡ್ತೀವಿ. ಅದೇ ರೀತಿ ವೀಕ್ಷಕರು ಅಂದರೆ ಅದು ಬೇರೆ ರೀತಿಯಾಗಿ ಹೋಗುತ್ತೆ. ಸೊ ಆ ಕಾರಣದಿಂದ ನಾನು ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಒಂದು ವಿಚಾರವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಜನ್ಮ ಜಾತಕ ಇರೋದಿಲ್ಲ, ನಿಮ್ಮ ಡೇಟ್ ಆಫ್ ಬರ್ತು ಇರೋದಿಲ್ಲ. ಏನಪ್ಪ ಮಾಡೋದು ಅನ್ನೋ ಒಂದು ಪ್ರಶ್ನೆ ನಿಮ್ಗೆ ಉದ್ಭವ ಆಗಿರ್ತದೆ. ಯಾರ ಹತ್ರ ಶಾಸ್ತ್ರ ಕೇಳೋದು, ಹೆಂಗೆ ಕೇಳೋದು ಅನ್ನೋದಿದ್ದಾಗ ನೋಡಿ, ಖಂಡಿತವಾಗ್ಲೂ ಈ ತಾಂಬೂಲ ಶಾಸ್ತ್ರ ಅಂತ ಹೇಳ್ತೀವಿ. ಈ ವಿಳೆದೆಲೆಯನ್ನು ತೆಗೆದುಕೊಂಡೋಗಿ ಆ ಒಳ್ಳೆ ಅರ್ಹ ಜ್ಯೋತಿಷ್ಯರ ಹತ್ರ ನೀವು ಕೊಟ್ಟಾಗ, ಅಥವಾ ಅವರಲ್ಲೇ ಆ ವಿಳೆದೆಲೆ ನಾನು ತಾಂಬೂಲ ಶಾಸ್ತ್ರ ಕೇಳಬೇಕು ಅಂತ ಅವ್ರ ಹತ್ರ ಕೇಳ್ಕೊಂಡಾಗ ಅವರು ಈ ಪ್ರಶ್ನಾಶಾಸ್ತ್ರದಲ್ಲಿ ಈ ತಾಂಬೂಲ ಶಾಸ್ತ್ರ ಅದ್ಭುತವಾದಂತಹ ಒಂದು ರಿಸಲ್ಟ್ ಕೊಡುತ್ತೆ. ಯಾಕೆ ಅಂದರೆ ನಾನು ಅದನ್ನೂ ಸಹ ಇದನ್ನು ಸಾಕಷ್ಟು ವಿಮರ್ಶೆ ಮಾಡಿ ಸಂಶೋಧನೆ ಮಾಡಿ ನಿಮ್ಗೆ ಹೇಳ್ತಾ ಇರಂತೆ. ಈ ತಾಂಬೂಲ ಅನ್ನೋಂಥದ್ದು ನೈಸರ್ಗಿಕವಾಗಿ ಬರುವಂಥದ್ದು, ಪ್ರಕೃತಿಯಿಂದ ಬರುವಂಥದ್ದು. ಆ ಪ್ರಕೃತಿಯಿಂದ ಬಂದಂತಹ ತಾಂಬೂಲದಲ್ಲಿ ನಾವು ಯಾವಾಗ ಪ್ರಶ್ನೆಯನ್ನು ಹಾಕ್ತೀವೋ, ಸರಿಸುಮಾರು ಯಾವುದೋ ಒಂದು ಎಲೆಯನ್ನು ನಾವು ತೆಗೆದಾಗ ಅದರಲ್ಲಿ ಬಂದಂತಹ ವಿಚಾರಗಳನ್ನು ಖಂಡಿತವಾಗಲೂ ನಿಮಗೆ ತಿಳಿಸ್ತೀವಿ. ಆ ಒಂದು ವಿಚಾರದಿಂದ ನಿಮಗೆ ಯಾವ ದೇವರ ಸ್ಮರಣೆ ಮಾಡಬೇಕು ಅಥವಾ ಯಾವ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಮಾಡ್ಕೋಬೇಕು ಅನ್ನೋದು ಸಹ ಈ ಒಂದು ತಾಂಬೂಲ ಶಾಸ್ತ್ರದಲ್ಲಿ ಗೊತ್ತಾಗುತ್ತೆ. ತಾಂಬೂಲ ಶಾಸ್ತ್ರ, ಕವಡೆ ಶಾಸ್ತ್ರ ಆಗಿರ್ಬೋದು, ಈ ರೀತಿ ಪ್ರಶ್ನಾಶಾಸ್ತ್ರದಲ್ಲಿ ಅದ್ಭುತವಾದಂತಹ ಪರಿಹಾರಗಳು ನಿಮಗೆ ಸಿಗುತ್ತೆ. ನೋಡಿ, ಆಗ ನೀವು ಬರೋಕ್ಕಿಂತ ಮುಂಚೆನೆ ನಿಮ್ಮ ಮನೆಯಿಂದನೇ ವಿಳೆದೆಲೆಯನ್ನು ತೆಗೆದುಕೊಂಡು ಪ್ರಶ್ನಾರ್ಥಿ ಅಂತ ಹೇಳ್ತೀವಿ. ಯಾರು ಕೇಳೋವಂಥರೋ ಅವರು ಪೃಚ್ಛಕರು, ಪ್ರಶ್ನಾರ್ಥಿ ಅಂತ ಹೇಳ್ತೀವಿ. ಆ ಪ್ರಶ್ನಾರ್ಥಿ ಏನ್ಬೇಕು, ಜ್ಯೋತಿಷ್ಯರ ದೈವಜ್ಞರ ಹತ್ರ ಹೋಗ್ಬೇಕಾದ್ರೆ ಮನೆಯಲ್ಲೇ ಶುಚಿರ್ಭೂತರಾಗಿ ಖಂಡಿತವಾಗ್ಲೂ ನಿಮ್ಮ ಒಳ್ಳೆ ಮನಸ್ಸಿನಿಂದ, ಮತ್ತು ನಿಮ್ಮ ಪ್ರಶ್ನೆಗಳೇನಿರ್ತದೆ, ತುಂಬ ನೂರಾರು ಪ್ರಶ್ನೆ ಮೊಮ್ಮಕ್ಕಳದೆಲ್ಲ ಕೇಳಿರ್ತಾರೆ, ಅವ್ರಿಗಿನ್ನೂ ಮದುವೆ ಆಗಿರಲ್ಲ, ಅಂಥವೆಲ್ಲ ಇಟ್ಕೊಳಕ್ಕೆ ಹೋಗ್ಬೇಡಿ. ನಿಮಗೆ ಮುಖ್ಯವಾದಂತಹ ಪ್ರಶ್ನೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಖಂಡಿತವಾಗ್ಲೂ ಶುದ್ಧವಾಗಿ ಅಂದರೆ ನಿಮ್ಮ ದೇಹ ಮನಸ್ಸು ಎಲ್ಲವೂ ಸಹ ಶುದ್ಧವಾಗಿ ದಕ್ಷಿಣೆ ಪೂರಕವಾಗಿ ಆ ಒಂದು ಅರ್ಹ ಜ್ಯೋತಿಷ್ಯರ ಹತ್ರ ಹೋಗಿ, ಸ್ವಾಮಿಗಳೇ, ನಾನು ನಿಮ್ಮ ಬಳಿ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಂದಿದ್ದೇನೆ ಅಂತೇಳ್ಬಿಟ್ಟು ಅವರ ಒಂದು ಆಫೀಸ್ ಇರ್ಬೋದು, ಅವ್ರ ಮನೆಯಲ್ಲಿರ್ಬೋದು, ಅವ್ರ ಒಳಗಡೆ ಹೋಗಿದ ತಕ್ಷಣ ಆ ಒಂದು ಜ್ಯೋತಿಷಿಗಳಿಗೆ, ಅವರು ನಿಜವಾದಂತಹ ದೈವಜ್ಞ ಜ್ಯೋತಿಷರಾದರೆ ಏನು ಮಾಡ್ತಾರೆ ಅಂದರೆ, ನೀವು ಬಂದಂತಹ ಸಂದರ್ಭದಿಂದನೇ ಪ್ರಶ್ನೆಯನ್ನು ಅವರು ಚಾಲತಿ ಮಾಡ್ಕೊಂಡಿರ್ತಾರೆ. ಅಂದರೆ ನೀವು ಬಂದಂತಹ ನಡಿಗೆ ಶಾಸ್ತ್ರವಾಗಿರ್ಬೋದು, ನೀವು ನಿಂತಹ ಭಂಗಿ ಶಾಸ್ತ್ರವಾಗಿರ್ಬೋದು, ನೀವು ಕುಂತಹ ಶಾಸ್ತ್ರವಾಗಿರ್ಬೋದು, ನೀವು ಕೈ ಕಟ್ಕೊಳ್ಳೋದಾಗಿರ್ಬೋದು, ಜೇಬಿಲ್ ಕೈಲಿ ಇಟ್ಕೊಂಡಿದ್ದೀರಾ, ತಲೆ ಮುಟ್ಕೊಂಡಿದ್ದೀರಾ, ಇದೆಲ್ಲವನ್ನು ಸಹ ಅಂಗಲಕ್ಷಣ ಶಾಸ್ತ್ರವನ್ನು ಅಬ್ಸರ್ವ್ ಮಾಡಿ ತದನಂತರ ತಂದಂತಹ ವಿಳೆದೆಲೆಯಲ್ಲಿ ತಾಂಬೂಲವನ್ನು ನೋಡಿ, ನೀವು ಬಂದಿರುವಂತಹ ಪ್ರಶ್ನೆ ಏನು, ನೀವು ಯಾವ ಕಾರಣಕ್ಕೆ ಬಂದಿದ್ದೀರಾ ಅನ್ನೋದು ಸಹ ಅವರು ತಿಳ್ಕೊಂಡು ಆ ಪ್ರಶ್ನೆಗೆ ಸರಿಯಾದಂತಹ ಎಷ್ಟನೇ ಎಲೆ ತೆಗಿತಾರೋ ಆ ಎಲೆ ಮುಖಾಂತರವೂ ಸಹ ಅವರು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ಅದರೊಟ್ಟಿಗೆ ಒಳ್ಳೆಯ ಒಂದು ಪರಿಹಾರವೂ ಸಹ ಸಿಗುತ್ತೆ. ಇಂತಹ ಒಂದು ದೇವಾಲಯಗಳಿಗೆ ಹೋಗಿ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಇಂತಹ ಒಂದು ಪೂಜೆಯನ್ನು ಮಾಡಿ ಖಂಡಿತ ಒಳ್ಳೆಯದು. ಈ ರೀತಿಯಾದಂತಹ ಸಾಕಷ್ಟು ಪರಿಹಾರಗಳು ಸಹ ಈ ಬರೀ ತಾಂಬೂಲ ಶಾಸ್ತ್ರದಿಂದನೇ ನೀವು ಕಂಡುಹಿಡ್ಕೋಬೋದು. ಆ ಕಾರಣದಿಂದ ಯಾರಿಗೆ ಜಾತಕವಿಲ್ಲೋ, ಕೆಲವು ಜಾತಕ ಇರ್ತದೆ, ಆದರೂ ಸಹ ಕೆಲವೊಂದು ಸಂದರ್ಭದಲ್ಲಿ ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ, ಮನೆ ಟ್ರೈ ಮಾಡ್ತಾ ಇದ್ದೀವಿ, ಸೈಟ್ ಇದೆ, ಮನೆ ಕಟ್ಟಕ್ಕಾಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ, ಏನು, ಇದು ಸಹ ಪ್ರಶ್ನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರೋದು. ಅಯ್ಯೋ ಮಗ ಅಯ್ಯೋ ಒಂದು ವಯಸ್ಸಿಗೆ ಬಂದಿದ್ದಾರೆ, ನಾವು ಅವ್ರಿಗೆ ಮದುವೆ ಮಾಡಬೇಕು, ಮಾಡೋಕ್ಕಾಗ್ತಾಯಿಲ್ಲ, ಜಾತಕ ಇದೆ, ಜಾತಕ ತೋರಿಸಿದ್ರೆ ಜಾತಕ ತುಂಬ ಚೆನ್ನಾಗಿದೆ, ಆದರೆ ಜಾತಕದಲ್ಲಿ ಯಾವ ದೋಷಗಳು ಇಲ್ಲ, ಏನು ಮಾಡಬೇಕು ಅಂತ ಬಂದಾಗ ಖಂಡಿತವಾಗ್ಲೂ ತಾಂಬೂಲ ಶಾಸ್ತ್ರದಲ್ಲಿ ಒಳ್ಳೆ ನಿರ್ಣಯವಾದಂತಹ ಒಂದು ಪರಿಹಾರ ಸಿಗುತ್ತೆ. ಆ ಪರಿಹಾರ ಮಾಡಿಕೊಂಡ್ರೆ ಸಾಕು. ಸಣ್ಣ ಪುಟ್ಟದ್ದೇ, ತುಂಬ ಹೆಚ್ಚೆಚ್ಚು ನೀವು ಲಕ್ಷಾಂತರ ಗಟ್ಟಲೆ ಏನಿರಲ್ಲ. ಆ ಸಂದರ್ಭಕ್ಕೆ ಏನು ಬಂದಿರ್ತದೋ ಆ ತಾಂಬೂಲದಿಂದ ಬಂದಂತಹ ಪ್ರಶ್ನೆಗೆ ಇಂತಹ ದೇವರ ಸ್ಮರಣೆ ಮಾಡಿ ಅಂತ ಹೇಳ್ತೀವಿ. ಖಂಡಿತ ಒಳ್ಳೆಯದಾಗುತ್ತೆ. ಇದೆಲ್ಲ ಪ್ರಯತ್ನ ಮಾಡಬೇಕು. ಇದೆಲ್ಲ ಸೈಂಟಿಫಿಕಲಿ ಸಹ ಪ್ರೂವ್ ಆಗಿದೆ.
ಯಾಕೆ ಅಂಗಲಕ್ಷಣ ಶಾಸ್ತ್ರ ಅನ್ನೋದೆಲ್ಲವೂ ಸಹ ಇವೆಲ್ಲವೂ ಅಂಗಲಕ್ಷಣ ಶಾಸ್ತ್ರ ಜೊತೆಗೆ ನಾವು ಪ್ರಶ್ನಾಶಾಸ್ತ್ರದಲ್ಲಿ ಬರುವಂತಹ ಒಂದು ವಿಚಾರಗಳಾಗಿರ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ಪ್ರಪಂಚದಲ್ಲಿರುವ ಪ್ರಾಣಿ ಪಕ್ಷಿ ಜೀವರಾಶಿ ಸಸ್ಯಚರ ಜಲಚರ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಭಾವಿಸ್ತೀನಿ. ಎಲ್ಲರೂ ಅದೇ ಮನಸ್ಸಿನಿಂದ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ. ಎಲ್ಲರಿಗೂ ನಮಸ್ಕಾರ.